ಕಲ್ಲತ್ಗಿರಿಗೆ ಹೋದ್ಮೇಲೆ ಅಲ್ಲೇ ಇರೋ ಅಕ್ಕಪಕ್ಕ ಒಂದೆರಡು ಪ್ಲೇಸ್ಗಳನ್ನ ಕವರ್ ಮಾಡ್ಲಿಲ್ಲ ಅಂದ್ರೆ ಈ ಟ್ರಿಪ್ ಮುಗಿಯಲ್ಲ ಅನ್ಸತ್ತೆ. ನಾನು ಪ್ರತಿ ಸಲ ಕೆಮ್ಮಣ್ಗುಂಡಿಗೆ ಹೋದಾಗ ಹೆಬ್ಬೆ ಫಾಲ್ಸ್ಗೆ ಹೋಗ್ಬೇಕು ಅನ್ಕೊಂತೀನಿ. ಆದ್ರೆ ಅಲ್ಲಿ ಹೋದಾಗೆಲ್ಲ ಪರ್ ಪರ್ಸನ್ಗೆ ರೇಟ್ ಕೇಳ್ಬಿಟ್ಟು ಈ ಟ್ರಿಪ್ ನಮ್ಗಲ್ಲ ಅಂತೇಳಿ ವಾಪಸ್ ಬರ್ತಿರ್ತೀನಿ. ಬಟ್ ಈ ಸಲ ಟೀಮಲ್ಲಿ ಹೋಗಿದ್ರಿಂದ ಹೋಗೋಣ ಅಂತ ಎಲ್ಲ ಪ್ಲಾನ್ ಮಾಡಿ ಸೀದಾ ಹೊರಟಿದ್ದು ಹೆಬ್ಬೆ ಫಾಲ್ಸ್ ಕಡೆಗೆ. ಹೆಬ್ಬೆ ಫಾಲ್ಸ್ಗೆ ಹೋಗೋ ಮೈನ್ ಗೇಟ್ಗೆ ರೀಚ್ ಆಗ್ತಿದ್ದಂಗೆ ಅವ್ರು ಹೇಳಿದ್ದು ಪರ್ ಪರ್ಸನ್ಗೆ 708 ರೂಪಾಯಿ. ಸರಿ ಬರೋದ್ ಬಂದಾಗಿದೆ ಕೊಟ್ಟು ಹೊರಡೋಣ ಅಂತ ಅನ್ಕೊಂಡ್ರೆ, ಆದ್ರೆ ಒಂದು ಜೀಪಲ್ಲಿ 11 ಜನ ಬೇಕಂತೆ. ನಾವು ಹೋಗಿದ್ದು 4 ಜನ. ಅವ್ರಂತರೂ 4 ಜನನೇ ಕರ್ಕೊಂಡು ಹೋಗಲ್ಲ. ಇನ್ನು ಉಳಿದಿರೋ 7 ಜನನು ಅಡ್ಜಸ್ಟ್ ಮಾಡ್ಕೊಂಡು 11 ಜನನ ಒಂದು ಜೀಪಲ್ಲಿ ತುಂಬಿಸ್ಕೊಂಡು ಕರ್ಕೊಂಡು ಹೊಂಟ್ರು. ನನಗೆ ಗೊತ್ತೇ ಇರ್ಲಿಲ್ಲ. ಜೀಪ್ ಹತ್ತದ ಮೇಲೆ ಗೊತ್ತಾಗಿದ್ದು ಹೆಬ್ಬೆ ಫಾಲ್ಸ್ಗೆ ನಾವು 11 ಕಿಲೋಮೀಟರ್ ಒಂದು ಸೈಡ್ ಜೀಪಲ್ಲೇ ಹೋಗ್ಬೇಕು ಅಂತ. ರೋಡ್ ಅಂತೂ ಏನ್ ಭಾರಿ ಚೆನ್ನಾಗಿರ್ಲಿಲ್ಲ. ಹಳ್ಳ ದಿಣ್ಣೆ ಕೂತು ಜೀಪ್ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಅಳ್ಳಾಡ್ಸಿ ಸೊಂಟ ಎಲ್ಲ ಮುರಿದಿಟ್ಟಿತ್ತು. ನನಗೆ ಯಾವಾಗ್ಲೂ ಒಂದು ಲೈನ್ ನೆನಪಾಗುತ್ತೆ, ಹೋಗ್ತಿರೋ ಪ್ಲೇಸ್ಗಿಂತ ಹೋಗೋ ದಾರಿನೇ ಸುಂದರವಾಗಿರತ್ತಂತೆ. ಮಹಾಲಕ್ಷ್ಮಿ ಅವ್ರಿಗೆ ಫೋಟೋ ವಿಡಿಯೋದಲ್ಲಿ ಇರೋ ಕ್ರೇಜ್ ಹೋಗ್ತಿರೋ ಪ್ಲೇಸ್ ಮೇಲೆ ಇಲ್ಲ. ನನಗೊಂದೊಂದ್ ಟೈಮ್ ಅನ್ಸುತ್ತೆ ಇವ್ರ ಜೊತೆಗೆ ನಾನ್ ಟ್ರಿಪ್ ಹೋಗೋದು ಬರೀ ಫೋಟೋ ವಿಡಿಯೋ ತೆಗಿಯಕ್ಕೆ ಅಂತ. ನಮ್ ಡ್ರೈವರ್ ಹೇಳಿರೋ ಮಾಹಿತಿ, ಇಷ್ಟು ದೊಡ್ಡ ಅರಣ್ಯದಲ್ಲಿ 5 ಹುಲಿಗಳು ಇದಾವಂತೆ. ಇಲ್ಲಿರೋ ಹುಲಿಗಳು ರೋಡ್ ಸೈಡ್ ಅಲ್ಲೆಲ್ಲ ಬಂದು ಇಲ್ಲಿರೋ ಡ್ರೈವರ್ಗಳಿಗೆ ಮತ್ತು ಪ್ರವಾಸಿಗರಿಗೆ ಕಣ್ಣಿಗೆ ಕಾಣಿಸ್ಕೊಂಡಿದಾವಂತೆ. ನಾನಂತರೂ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ದೇವ್ರ ಹತ್ರ ಬೇಡ್ಕೊಂಡೆ, ನನ್ ಕಣ್ಗೊಂದು ಕಾಣಿಸ್ಕೊಳ್ಳಪ್ಪ ಅಂತ. ಆದ್ರೆ ಏನ್ ಮಾಡ್ತೀರಾ, ನನ್ ಬ್ಯಾಡ್ ಲಕ್ ಅನ್ಸುತ್ತೆ, ನನಗೆ ಎಲ್ಲೂ ಕಾಣಿಸ್ಲೇ ಇಲ್ಲ. ಇಲ್ಲಿರೋ ಪ್ರಕೃತಿ ಸೌಂದರ್ಯದ ವಿಡಿಯೋವನ್ನ ನಾನು ಬರೀ ಒಂದೇ ಶಾರ್ಟ್ ಅಲ್ಲಿ ಮುಗ್ಸಕ್ ಇಷ್ಟ ಇಲ್ಲ. ಇದನ್ನ ನಾನು ಪಾರ್ಟ್ 1 ಪಾರ್ಟ್ 2 ಆಗಿ ಹಾಕ್ತೀನಿ. ಹಾಗೆ ಇಲ್ಲಿ UPI ಅಥವಾ ಕ್ಯಾಶ್ ಅನ್ನೋದ್ರ ಬಗ್ಗೆನೂ ಇನ್ಫಾರ್ಮೇಶನ್ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಮತ್ತೆ ಸಿಗೋಣ. ಟಾಟಾ ಬಾಯ್.